ನೋಡ್ತಾ ನೋಡ್ತಾ ಅರಮನೆಯನ್ನು ಸಭಾಸ್ಥಾನವನ್ನು ಎಲ್ಲ ನೋಡಿ ಬಂದ್ರೆ ನನ್ನನ್ನು ಕಂಡು ನನ್ನ ಸ್ವಭಾವವನ್ನು ಅರ್ಥೈಸಿಕೊಂಡ ಯಾವನೋ ಒಬ್ಬ ಕಣ್ಣು ಸನ್ನೆ ಮಾಡಿದ್ನಪ್ಪ. ಕಣ್ಣು ಸನ್ನೆ ಮಾಡಿದ್ದಕ್ಕೆ ಈ ಕಡೆಗೆ ತಿರುಗಿ ನೋಡಿದ್ನಪ್ಪ. ಬಹುತೇಕ ಅವನಿಗೆ ಅರ್ಥ ಆಗಿರ್ಬೇಕು, ರಾವಣನ ಕಾಮಕ್ಕೆ ಬಂದವರು ಈ ಮಹಾತ್ಮರು. ಸ್ವಾಮಿ, ನಿಮ್ಮಂತವರನ್ನೆಲ್ಲ ನಾವು ಮಾತಾಡಿಸುವುದಲ್ಲ, ಅಂಬೇಡ್ಕರ್ ಹೇಗೆ ಸೂಚನೆ ಮಾಡಿದ ಹಾಗೆ ಇದೇ ಮಾರ್ಗವನ್ನು ಹಿಡಿದು ಬಂದ್ರೆ ಇದೇನು ಆಶ್ಚರ್ಯ. ಗೋಡೆ ಇದ್ದ ಕೋಣೆ ಬಂಧಿಸಲ್ಪಟ್ಟಿದೆ. ಅದರ ಎದುರಿಗೆ ಮತ್ತೊಂದು ಗೋಡೆ ಹಾಗಿದ್ದದೊಂದು ಉಂಟಪ್ಪ. ನೋಡಿ ಹತ್ತಿರ ಹಾಗೆ ನೋಡಿ. ಒಮ್ಮಿಂದೊಮ್ಮೆಲೆ ವೇಗ ಹೆಚ್ಚಾಯಿತು ಗಾಳಿಯ. ವಾತಾವರಣ ಬಿಸಿಯಾದ ಅನುಭವ ಇದೆ. ಸ್ವಲ್ಪ ಶಾಂತವಾಗಿತ್ತು. ಒಮ್ಮಿಂದೊಮ್ಮೆಲೆ ಬಿಸಿ ಆಯ್ತಲ್ಲ, ಯಾಕಿರಬಹುದು ಏನಿರಬಹುದು ಅಂತ ನೋಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಹೆಜ್ಜೆ ಇಟ್ಕೊಂಡು ಈ ಮಹಾಮುನಿ ಬರ್ತಾ ಇದ್ದಾರೆ. ಯಾರಿರಬಹುದು? ಓ, ಕಟ್ಟಿದ ಜಡೆ, ಹಿಡಿದ ದಂಡ. ಇವರು ಸಾಮಾನ್ಯ ದಂಡಧರರಲ್ಲ, ಧರಾದಂಡಧರರು ಇವರು. ಮಹಾದಂಡಧರರೇ ಇರಬೇಕು. ಇವರನ್ನ ಮಾತಾಡಿಸುವಾಗ ನಾನು ಹೀಗಿದ್ರೆ ಸಾಧ್ಯವೋ? ಹಾಗಾಗಿ ವಿನಯವೇ ಮೂರ್ತಿ ವ್ಯಕ್ತಿ ಬಂದಂತೆ ಇವರನ್ನ ಮಾತಾಡಿಸುತ್ತೇನೆ. ವಿನಯದಿ ಲಕ್ಷ್ಮಣ ನಮಿಸಿ ಕೈ ಮುಗಿದು ಪರಮ ಪೂಜ್ಯರ ಪದಾರ್ವರಿಗೆ ಪ್ರಣಾಮಗಳು. ವಿನಯದಿ ಲಕ್ಷ್ಮಣ ನಮಿಸಿ ಕೈ ಮುಗಿದು ನಮಿಸಿ ಕೈ ಮುಗಿದು ಘನದ ಬೋಧನೆ ವಿಶ್ರಾಮಿ ಚಂದ ಮೊಲಿದು ಘನದ ಬೋಧನೆ ವಿಶ್ರಾಮಿ ಚಂದ ಮೊಲಿದು ವಿನಯದಿ ಲಕ್ಷ್ಮಣ ವಿನಯದಿ ಲಕ್ಷ್ಮಣ ನಮಿಸಿ ಕೈ ಮುಗಿದು. ಮಹಾಮುನಿಗಳೇ, ತಮ್ಮ ಪದಾರವಿಂದಗಳಿಗೆ ಪ್ರಣಾಮಗಳು. ನೀವು ಕೈ ಎತ್ತಿದ್ರೂ ನಮಗೆ ಸಂತೋಷವೇ. ದಂಡ ಎತ್ತಲಿಲ್ವಲ್ಲ. ಪೂಜ್ಯರೇ, ತಮ್ಮ ಕುರಿತು ಕೇಳಿದ್ದೆವು. ಇದು ಅಯೋಧ್ಯ, ಭೂ ಪುಣ್ಯನಗರಿ. ಇಲ್ಲಿ ಪಾಪಲೇಪವೇನೂ ಇಲ್ಲ. ಹಾಗಾಗಿ ತಾವು ಮುಂದಕ್ಕೆ ಬರಬಹುದು. ಯಾರು ನಾವು? ನನ್ನ ಪ್ರಶ್ನೆ. ನಿನ್ನಲ್ಲಿ ಪ್ರಶ್ನೆ ನನ್ನ. ನಿಮ್ಮ ಪ್ರಶ್ನೆ. ನೀನು ಏನು ಹೇಳಬೇಕು ಅದನ್ನೇ ಹೇಳಬೇಕು ಅದು ನನ್ನ ಅಪೇಕ್ಷೆ. ಹಾಗೆ ಎಂಥ ತಪಸ್ಸು ನಮ್ದು, ಎಷ್ಟು ಕಾಲದ ತಪಸ್ಸು ನಮ್ದು. ಹಾ. ಆ ತಪಸ್ಸಿನ ಘನತೆ ಏನು? ಈಗಲಾದ್ರೂ ಹೇಳಿ, ಯಾರು? ಮಹರ್ಷಿ ದುರ್ವಾಸ. ಘನ ತಪೋಧನರು. ಒಂದು ಹೇಳಲಿಕ್ಕಿತ್ತು, ವಿಳಂಬ ಮಾಡಿದ್ಯಾ? ನೀವು ಅವಸರ ಮಾಡಿ. ನಾವು ಅಳತೆ ಮಾಡುವ ಶಬ್ದ ಇದು. ಪೂಜ್ಯರೇ, ಅಲ್ಲ, ದುರ್ವಾಸರ ಬಗ್ಗೆ ನಾವು ಕೇಳದ್ದೆಷ್ಟು, ತಿಳಿದದ್ದೆಷ್ಟು. ಮಹಾಮುನಿ ದುರ್ವಾಸರು ಅಂದ್ರೆ ಏನು ಸಾಮಾನ್ಯವೇ ಸ್ವಾಮಿ? ನಮಗೆ ಈವರೆಗೂ ಅವರನ್ನ ಕಾಣಬೇಕು ಅಂತಿತ್ತು, ಕಾಣುವುದಕ್ಕಾಗಿರ್ಲಿಲ್ಲ. 14 ವರ್ಷ ವನವಾಸದಲ್ಲಿ ಹಲವಾರು ಋಷಿವರೇಣ್ಯರುಗಳ ಆಶ್ರಮವನ್ನು ನಾವು ಪ್ರವೇಶಿಸಿದ್ದೆವು. ಅವರ ಕೃಪಾ ಕಟಾಕ್ಷಕ್ಕೆ, ಅನುಗ್ರಹಕ್ಕೆ ಪಾತ್ರರಾಗಿದ್ದೆವು. ಆದರೆ ಅಲ್ಲೆಲ್ಲೂ ತಮ್ಮ ದರ್ಶನವಾಗಲಿ. ಪುಣ್ಯ ಎಂಬುದು ಇಷ್ಟು ಕಡಿಮೆ ಆದ್ರು ನಮ್ಮಂತವ್ರು ಕಾಣ ಸಿಗುವುದಿಲ್ಲ. ಸತ್ಯವಾದ ಮಾತು. ತಮ್ಮ ತಂದೆಯವರು ತಾಯಿಯವರು ಇದೇ ಮಾತು ಹೇಳಿದ್ರು. ಮನುಷ್ಯರು ನೀವು ಪುಣ್ಯ ಭಾಜನರಾಗಬೇಕು ಅಂತ. ನಿಮ್ಮ ಬಾಯಲ್ಲೂ ಅಂತಹದ್ದೇ ಮಾತು ಬಂತು. ಪೂಜ್ಯರೇ, ತಾವು ಒಂದ್ ರೀತಿ ಅವಧೂತರಂತೆ ಅಲ್ವೇ? ಯಾಕೆ ಹೌದು ಅಂತ ಹೇಳ್ಬೇಕು, ಯಾಕಲ್ಲ ಅಂತ ಹೇಳ್ಬೇಕು? ನಮ್ಮಂಥವರೆಲ್ಲ ನಮ್ಮ ಬಗ್ಗೆ ಯಾರ್ಯಾರು ಏನು ಹೇಗೆ ತಿಳ್ಕೊಳ್ತಾರೆ ಹಾಗೆ. ಅಲ್ಲ, ನಿಮ್ಮ ಮೈ ಮೇಲೆ ಹಾವು ಹರಿದರೂ ನಿಮಗೆ ಅಸಹ್ಯವಾಗುವುದಿಲ್ವಂತೆ, ಹುಲಿ ಎರಗಿದರೂ ನಿಮಗೆ ಭಯ ಆಗುವುದಿಲ್ವಂತೆ. ಅಲ್ಲ, ತಮ್ಮ ಬಗ್ಗಿದ್ದ ಮಾತು ಅಲ್ಲಿ ಯಾಕಿರ್ಬಹುದು ಎಂದು ಆಲೋಚನೆ ಮಾಡಿ ಹೇಳು. ಕೋಪ ನಿಮ್ಮ ಕೈಯಲ್ಲೂ ಉಂಟಂತೆ, ಕಣ್ಣಲ್ಲೂ ಉಂಟಂತೆ.
ಆದ್ರೂ ನೀವು ಶಾಂತರಂತೆ. ಈ ಕಣ್ಣಿನಲ್ಲಿ ಕೋಪ, ಕೈಯಲ್ಲಿಯೂ ಕೋಪ. ತಂಪಾದ ಸಲಿಲವನ್ನು ನೀವು ಧರಿಸಿದರೂ ಅದು ಬಿಸಿ ಬಿಸಿ ಆಗ್ತದಂತೆ. ಅಲ್ಲ, ಈ ಶಾಂತಕ್ಕೂ ಬಿಸಿಯಾಗುವುದಕ್ಕೂ ಏನು ಸಂಬಂಧ? ನಿಮ್ಮ ಬಗ್ಗೆ ಇದ್ದ ಗಾಥೆ ಶಾಂತಕ್ಕೂ ತಂಪಿಗೂ ಹೋಗೋದಕ್ಕೆ ಆಗ್ಬೇಕಲ್ಲ ಅಲ್ವೇ? ಹಾ. ಪೂಜ್ಯರೇ, ಹಾ. ತಾವು ದೂರ್ವಾಸರು ಹಾ. ಹತ್ತಿರ ಬರಬಹುದು. ಇದು ಅಯೋಧ್ಯೆಯ ಪುಣ್ಯಭೂಮಿ. ಒಳಗೆ ಬನ್ನಿ. ಮುಂದೆ ಇದೊಂದು ಉಚಿತವಾದ ಆಸನ ಇದೆ. ತಾವಿಲ್ಲಿ ವಿಶ್ರಮಿಸಬೇಕು. ಕೆಲವು ಕಾಲ ತಾವು ವಿಶ್ರಮಿಸಿ. ನನಗೆ ಕೆಲವು ಕೈಂಕರ್ಯಗಳನ್ನು ಸಮರ್ಪಿಸುವುದಿದೆ. ಬೇಗ ಮುಗಿಸ್ಬೇಕು. ನಿಮಗಲ್ವೇ? ನಿಧಾನ ಸಲ್ಲದು ಬಂದವ ದೂರ್ವಾಸ. ಹೌದು. ಪಾದ ಪೂಜೆ ಮಾಡುವುದುಂಟ? ಹೌದು. ಪಾದ ತೊಳೆಯುವುದುಂಟ? ಎಲ್ಲವೂ ಮತ್ತೆ ತೊಳೆಯುವುದಾಗಲಿ, ಆಮೇಲೆ ಪೂಜೆ ಆಗಲಿ, ಪ್ರಸಾದ ಮನಸ್ಸಿಗೆ ಬಂದರೆ ಕೊಡಲಾಗುವುದು. ಬೇಗ ಆಗ್ಬೇಕು. ಅಲ್ಲ ಸ್ವಾಮಿ, ನೀವು ಕುಳಿತಲ್ಲಿ ಕೆಲವು ಕೈಂಕರ್ಯ ಮಾಡುವುದಕ್ಕೆ ಸ್ವಲ್ಪ ಸಮಯ ಉಂಟಲ್ಲ. ಬೇಗ ಆಗ್ಲಿ ಅಂತ ಹೇಳಿದ್ನಲ್ಲ. ಆಯ್ತು ಸ್ವಾಮಿ. ತಾವು ಘನ ತಪೋಧನರು. ಇಲ್ಲಿ ವಿಶ್ರಮಿಸಿದ್ದೀರಿ, ಬಹಳ ಸಂತೋಷ. ತಾವು ಸಂತೋಷಗೊಂಡಿದ್ದೀರೋ? ಅಷ್ಟಾದ್ರೆ ಸಾಕು. ತಮ್ಮ ಪೂರ್ಣ ಹರಕೆ ಅಷ್ಟಾದ್ರೆ ನನಗೆ ಸಾಕು. ನನಗೆ ಸಾಕು. ಕಣ್ಣೀಗ ಅವನನ್ನು ನುಡಿಸಬೇಕಿನ್ನು. ಸರಿಯಾಗಿ ಕಣ್ಣೀಗ ಅವನನ್ನು ನುಡಿಸಬೇಕಿನ್ನು. ಪುಂಡರೀಕಾಕ್ಷ ಶ್ರೀರಾಮ ಎಲ್ಲರೂ ನಮಗೆ ಪ್ರಧಾನವಾದದ್ದೇ ಬೇರೆ. ಏನು ಸ್ವಾಮಿ? ನೀನ್ ಯಾರು ಅಂತ ತಿಳಿದ್ರೆ ನಾನು ಲಕ್ಷ್ಮಣ. ರಾಮಾನುಜ. ಲಕ್ಷ್ಮಣ ಅಲ್ವಾ ನೀನು? ಹೌದು. ನಿನಗೆ ನಿಧಾನ ಆದೀತು, ನನಗದಾಗುದಿಲ್ಲ. ಪುಂಡರೀಕಾಕ್ಷ ರಾಮ ಎಲ್ಲಿ ಹೇಳು? ಗೊತ್ತಿದ್ರೆ ಹೇಳ್ಬೇಕು, ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಹೇಳಿದೆ. ಎಲ್ಲಿದ್ದಾನೆ ಹೇಳಬೇಕು. ಯಾವಾಗ ಅವ ಎಲ್ಲಿದ್ದಾನೆ ಅಂತ ನೀನು ಹೇಳ್ತೀಯ, ಅದೇ ಸಮಯಕ್ಕೆ ಅವನಿದ್ದಲ್ಲಿಗೆ ಹೋಗುತ್ತೆ. ಅವನನ್ನ ಕಂಡು ನೋಡಿ ಮಾತಾಡಿಸಿ ರಾಮನಲ್ಲಿ ಮಾತನಾಡಬೇಕಾದಂತಹ ಅವಸರ ಇದ್ದ ನನಗೆ ಅವಕಾಶ ಕಲ್ಪಿಸಿಕೊಡ್ಬೇಕು. ಹೋಗಿದ್ದಾನೆ ನಾನೀಗ ಅವರಲ್ಲಿ. ಇವರನ್ನ ತಡೆಯುವುದು ಸ್ವಲ್ಪ ಕಷ್ಟವೇ ಆಯಿತು. ತಡೆಯಲೇಬೇಕಲ್ಲ. ತಾವು ಘನ ತಪೋದನದಲ್ಲವೇ? ಘನರಗಸ್ಯದ ಕಾರ್ಯ ಭಾರದಲ್ಲಿಗನು. ಘನರಗಸ್ಯದ ಕಾರ್ಯ ಭಾರದಲ್ಲಿಗನು. ಬರುವ ಅಗ್ರಜನು ಸ್ವಾಮಿ ಬರುವ ಅಗ್ರಜನು ಬರುವ ಅಗ್ರಜನು ವಿನಯದಿ ಲಕ್ಷ್ಮಣ ಮುಗಿದು. ಪೂಜ್ಯರೇ, ಲಕ್ಷ್ಮಣ, ಗುರುವರಿಯ, ಲಕ್ಷ್ಮಣ, ಮಹಾಮುನಿಗಳೇ, ಲಕ್ಷ್ಮಣ. ತಾವು ಸಿಟ್ಟಾಗ್ತಾ ಇದ್ದೀರಾ? ನಾನು ಹೇಳಿದ್ದನ್ನ ನೀನು ಅರ್ಥೈಸಿಕೊಳ್ಳಿಲ್ಲ. ಎರಡು ವಿಷಯಗಳು ಆಗಬೇಕಿತ್ತು, ಏನು? ವಿಳಂಬವಾಯಿತು. ಮೊದಲನೇದಾಗಿ ತಾವು ಬರುವಾಗ ತಡ ಆಯಿತು. ಇಲ್ಲಿ ಮೊದಲೊಬ್ಬರು ಬಂದರು. ಅವರಲ್ಲಿ ರಹಸ್ಯದ ಮಾತನ್ನಾಡಬೇಕು ಎಂಬ ಕಾರಣಕ್ಕೆ ನಮ್ಮ ಅಣ್ಣ ರಹಸ್ಯ ಮಂದಿರದಲ್ಲಿದ್ದಾರೆ.
ಒಂದನೆಯದು. ಹಾ ಎರಡನೆಯದ್ದು, ರಾಮನೆಲ್ಲಿ ಅಂತ ಕೇಳಿ ನೀವೇ ಅಲ್ಲಿಗೆ ಹೋದ್ರೆ ಏನು ತೊಂದರೆ? ನನಗೆ ನಮ್ಮ ಅಣ್ಣ ಆಮೇಲೆ ಗದರಿಸುತ್ತಾರೆ. ಯಾಕೆಂದ್ರೆ ಮುನಿಪೋತ್ತಮರ ಎಡೆಗೆ ನಮ್ಮ ಅಣ್ಣನೇ ಬರುವವರು, ಅವರಲ್ಲಿಗೆ ಹೋಗುವುದಲ್ಲ. ಇದು ಅಯೋಧ್ಯೆಯ ಸಂಸ್ಕಾರ. ಮತ್ತು ಮೇಲಾಗಿ ನಮ್ಮ ಅಣ್ಣನ ಸಂಸ್ಕಾರ ಎಷ್ಟು ದೊಡ್ಡದು ಗೊತ್ತಲ್ಲ ನಿಮಗೆ. ಆಶ್ರಮವನ್ನ ಪ್ರವೇಶಿಸುವಾಗ ಧನುರ್ಧಾರಿ ಆಗಿದ್ದರೂ ಸಹ ಆ ಬಿಲ್ಲಿನ ನಾಣನ್ನ ಬಿಚ್ಚಿ ಅವರು ನಿರ್ಭಯರಾಗಬೇಕು ಎಂಬ ಕಾರಣಕ್ಕೆ ಪ್ರವೇಶ ಮಾಡುವವರು. ಹಾಗೆ ತಾವು ಬಂದಾಗಲೂ ನಮ್ಮ ಅಣ್ಣನೇ ತಾವಿದ್ದಲ್ಲಿ ಬರ್ತಾರೆ. ಗಹನ ರಹಸ್ಯದ ಮಾತಂತೆ ಅದು. ಆ ವಿಷಯ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ಬಂದವರಿಗೆ ಗೊತ್ತು, ನಮ್ಮ ಅಣ್ಣನಿಗೆ ಗೊತ್ತು. ಆದ್ದರಿಂದ ತಾವು ವಿಶ್ರಮಿಸಿ ಅಂತ ನಾನು ಹೇಳಿದ್ದು ಆ ಕಾರಣ. ಎಷ್ಟೊತ್ತು ನಿಲ್ಬೇಕು? ಒಂದು ಕ್ಷಣ ತಡೆದರೆ, ಒಂದೇ ಕ್ಷಣ ನಮ್ಮ ಕೋಪಗೊಳ್ಳಬೇಡಿ. ಗೊತ್ತಾಯ್ತಲ್ಲ ನಿಮಗೆ? ಕ್ಷಣ ತಡೆದರೆ ರಾಮನೇ ಬರ್ತಾನೆ. ರಾಮನೇ ಬರ್ತಾನೆ. ನಿಮ್ಮದೆಲ್ಲ ಕ್ಷಣಕ್ಕೆ ಎಷ್ಟು ಹೊತ್ತು ನನಗೆ ಗೊತ್ತಿಲ್ಲ. ಕೆಲವೇ ನೀವು ಮಾತಾಡುವಾಗಲೂ ಬಹುತೇಕ ಹಾಗೆ ಇರಬಹುದು, ವ್ಯವಹರಿಸುವಾಗಲೂ ಇರಬಹುದು. ಇನ್ನೊಂದು ಕ್ಷಣದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಮಧ್ಯಾಹ್ನ ಆಗಿತ್ತು, ಸೂರ್ಯಾಸ್ತವಾಗುವ ಸಮಯ ಬಂದು ಮತ್ತೆ ಮುಗಿದಿಲ್ಲ. ಮತ್ತೆ ಅದರ ಕುದಿ ಒಂದು ಇನ್ನೊಂದು ಕ್ಷಣ ಮಾತಾಡ್ತೇನೆ. ಹೇಳವ್ರೆ ಇದೆಲ್ಲ ನಮಗಾಗುವುದಿಲ್ಲ. ಕ್ಷಣ ತಡೆಯುವುದಕ್ಕಾಗುವುದಿಲ್ಲ. ಪುಂಡರೀಕಾಕ್ಷನನ್ನ ಈ ಕ್ಷಣವೇ, ಇದು ಉದ್ದದ್ದಲ್ಲ ಸಮಯ. ನಿಮ್ದೆಲ್ಲ ಉದ್ದ, ನಮ್ಮದೆಲ್ಲ ಅದಲ್ಲ. ಈ ಕ್ಷಣವೇ, ಅಲ್ಲಿಂದಲೂ ಕ್ಷಣ, ಇಲ್ಲಿಂದಲೂ ಕ್ಷಣ. ಬೇಗ ರಾಮನನ್ನ ಕಾಣಿಸು. ಬಿಡು ಸ್ವಾಮಿ. ಏನು ಎಂತಹ ಮಹತ್ವದ ವಿಷಯ ಅಂದ್ರೆ, ಕೆಲವೊಮ್ಮೆ ಅವಸರ ಮಾಡಬಾರದು. ದೇವಲೋಕಕ್ಕೆ ಒಬ್ಬರು ಹೋಗಿದ್ರಂತೆ. ಅಲ್ಲ ಬೇಡ, ನೀನು ಹೇಳುವುದಾದ್ರೆ ಯಾರೋ ಹೋಗಿದ್ರು ಅಂತ ಹೇಳಬೇಕು. ನಾನು ಸ್ವತಃ ಹೋದವನೇ ಇದ್ದೆ. ನೀವು ಆ ದೇವಲೋಕದ ಕಥೆಯೇ ಬೇಡ. ಅಲ್ಲ, ದೇವಲೋಕಕ್ಕೆ ಅವರು ಹೋದಾಗ ಸ್ವಾಮಿ ನಾನು ಕೇಳಿದ್ದು, ನೀವೆಲ್ಲ ಹೋಗಿ ಬರ್ತೀರಲ್ಲ, ಹಾಗಾಗಿ ಸ್ವಲ್ಪ ತಿಳಿದುಕೊಳ್ಳೋಣ ಅಂತ ಅಷ್ಟೇ. ಕೇಳುವ ವ್ಯವಧಾನ ಇಲ್ಲ ನನಗೆ. ನೀನು ಎಷ್ಟೇ ಸ್ವಾರಸ್ಯಕರವಾಗಿ ಹೇಳಿದ್ರು ಅದು ನನಗೆ ಆಪ್ಯಾಯಮಾನ ಆಗುವುದಿಲ್ಲ. ದೇವಲೋಕದ ಕಥೆಯೂ ಬೇಡ, ದೇವಲೋಕವೂ ಬೇಡ. ನನಗೆ ಬೇಕು ರಾಮ ಬೇಕು. ಪೂಜ್ಯರೇ, ನೀವು ಕಣ್ಣು ಮುಚ್ಚಿದ್ರೆ ಬಹು ದೀರ್ಘಕಾಲ. ಅಲ್ಲ, ತಪಸ್ಸಿನಲ್ಲಿರುವವರು ಅಂತ ಹೇಳಿದ್ ನಾನು. ಶಬ್ದದಲ್ಲಿ ಏನೇನ ಮಾಡುವುದಕ್ಕೆ ಹೋಗಬೇಡ. ಏನು ಕಣ್ಣು ಮುಚ್ಚಿದ್ರೆ? ತಪಸ್ಸಿನಲ್ಲಿ ಲೀನವಾಗಿ ನೆಕ್ರೋಧ ಮೂಲದಲ್ಲಿ ಮನಸ್ಸನ್ನು ನಿಗ್ರಹಿಸಿ, ಕೈಯಲ್ಲಿ ಜಪಸರು ತನ್ನಷ್ಟಕ್ಕೆ ತಾನೇ ಉರುಳುವಂತೆ ಮಾಡಿ, ಈ ಲೋಕದ ವ್ಯವಹಾರಗಳಿಂದ ದೂರವಾಗಿ ಲಕ್ಷ್ಮಣ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ. ಲಕ್ಷ್ಮಣ, ನೀನು ಜಾಣನೇ ಇರಬಹುದು, ಅಥವಾ ನೀನು ಜಾಣ ಎಂದು ತಿಳಿದುಕೊಂಡದ್ದು ಇರಬಹುದು. ನೀನು ಹೇಳಿದೆ ಪ್ರಯೋಗ ಮಾಡಿ ಹೇಳ. ನೀವು ಕಣ್ಣು ಮುಚ್ಚಿದರು, ಆಗ ಹೇಳುವುದು ನೀವು ತಪಸ್ಸನ್ನು ಆಚರಿಸುವುದಕ್ಕೆಂದು ನೀವು ಕಣ್ಣು ಮುಚ್ಚಿದರೆ ಕಂಡ ನಮ್ಮಂತವರೆಲ್ಲ ಹೀಗೆಲ್ಲ ಹೇಳಬೇಕೆ ಬಿಟ್ಟು ನೀವು ಕಣ್ಣು ಮುಚ್ಚಿದರೆ ಅಂದ್ರೆ ಏನಂತ? ಈ ದೂರ್ವಾಸ ಕಣ್ಣು ಮುಚ್ಚುವುದಕ್ಕೆ ಎಂತಹ ಪಾಠ ಗುರುವರಿಯ. ಗುರುಕುಲದಲ್ಲಿ ಮಾಡಬೇಕಾದ ಪಾಠದ ಯೋಗ ನನಗೆ ಸಿಗ್ತಲ್ಲ. ಯೋಗಿಗೆ ಇನ್ನಾದ್ರೂ ತಿದ್ದುಕೊಳ್ತೀಯಾ? ಇನ್ನೇ ತಿದ್ದುಕೊಳ್ಳುದು ಗುರು. ಪಾಠದ ಪರಿಣಾಮ ಆಯ್ತಲ್ಲ ಮೇಲೆ. ಆಮೇಲೆ ಅಲ್ಲಿ ಪರಿಣಾಮಕ್ಕೊಂದು ಫಲ ಇರಲಿ. ದೇವಲೋಕಕ್ಕೆ ಹೋದವರೊಬ್ಬರು ಅಲ್ಲಿಯ ಹೂವನ್ನು ತಲೆಗೆ ಸುತ್ತುಕೊಂಡ್ರಂತೆ. ಅವರ ಕಲೆಯ ಬಿಸಿಯ ಪರಿಣಾಮವಾಗಿ ಆ ಹೂವಿನ ಗಂಧಕ್ಕೆ ಏನೋ ಆಗಿ ಅವರು ಅದನ್ನ ಬಿಚ್ಚಿ ಎಸೆದರಂತೆ. ಗುರುಗಳೇ, ಹೂವನ್ನು ಯಾರಾದರೂ ಎಸಿತಾರ? ಮಾಲೆಯನ್ನ? ಅಲ್ಲ, ನಾನು ಕೇಳುವುದು ನಿಮ್ಮ, ಈ ಅಷ್ಟು ಸುಂದರವಾದ ಮಾಲೆಯನ್ನ ಹೀಗೆ ಯಾರಾದರೂ ಎಸೆದು ಬಿಡ್ತಾರ? ಒಂದು ವೇಳೆ ಎಸೆದ್ರೆ ನೋಡಿ, ಮಹಾತ್ಮರವರು ಹಾಗೆ ಎಸೆದ ಮಾಲೆ ಹೋಗಿ ಐರಾವತಕ್ಕೆ, ಅದರ ಕುಂಭಸ್ಥಳಕ್ಕೆ ಬಿತ್ತಂತೆ. ಈ ಕಥೆ ನಿನಗೆ ನಾನು ಕೇಳಿದ ಕಥೆ. ಹೇಳಿದವರು ಯಾರು ಹೇಳಬೇಕು? ಹೇಳುತ್ತಿರುವವ ಯಾರು ಅಂತ ಗೊತ್ತಾಯ್ತು. ಹೇಳಿದವರು ಯಾರು? ಯಾರಿಗೆ ಸಂಬಂಧಪಟ್ಟದ್ದು? ಪೂಜ್ಯರೇ, ನಾನು ಯಾರನ್ನ ತಲೆದು ನಿಲ್ಲಿಸುವುದಕ್ಕೊಂದು ಹುನ್ನಾರವೈದು ಅಲ್ಲ. ಮತ್ತೆ ನನ್ನ ಹೃದಯ ಮಂದಿರದಲ್ಲಿ ಯಾರನ್ನ ನಾನು ಅನವರತವೂ ಆರಾಧಿಸುತ್ತೇನೋ ಅಂತಹ ಅವಧೂತ ಶ್ರೇಷ್ಠರು.
ಅವಧೂತ ಅಂದ್ರೆ ಗುರುಗಳೇ ಆಸೆಯನ್ನ ಬಿಟ್ಟವರಲ್ಲವೇ? ಅವರು ವಾಸನೆಗಳಿಂದ ದೂರವಲ್ಲವೇ? ಅಲ್ಲ, ಅವರು ದೂಷಣೆಗಳಿಂದಲೂ ದೂರವಲ್ಲವೇ? ನಿನಗೆ ಯಾರ್ಯಾರು ಸದಾ ತತ್ವದಲ್ಲಿರುವವರು ಅವಧೂತ. ನಿನಗೆ ಯಾರ್ಯಾರು ಪಾಠ ಹೇಳಿದಾರೋ ನನಗೆ ಗೊತ್ತಿಲ್ಲ. ಗುರುವರ್ಯ, ನೀನು ಹೇಳುತ್ತಿರುವುದಂತೂ ನಾನು ಕೇಳ್ತಾ ಇದ್ದೇನೆ. ಯಾರ್ಯಾರು ಪಾಠ ಹೇಳಿದ್ರು ನಿನಗೆ? ಕೆಲವು ಗುರುಗಳು. ಈ ಅವಧೂತರು ಎಂಬ ಈ ಪದಕ್ಕೊಂದು ಅರ್ಥ ಕಟ್ಟಿ ನಿನಗೆ ಹೇಳಿದವರು ಯಾರು? ಗುರುಗಳೇ ಹೀಗೆ ನಿಮ್ಮಂತರು ಪೂಜ್ಯರು. ನಾನು ಪೂರ್ಣ ಕಲೀಲಿಲ್ಲ. ಯಾರ್ಯಾರು ಓದಿದ್ರೆ ಎಂತೆಂಥ ಗುರುಗಳಲ್ಲಿ ಅಭ್ಯಾಸ ಮಾಡಿದ್ದೇವೆ ಪೂಜ್ಯರೇ. ಪೂಜ್ಯರಾದ ವಸಿಷ್ಠರು ನಮಗಿಲ್ಲಿ ಕಲಿಸಿದ್ದಾರೆ, ಕಲಿಸಿದ್ದಾರೆ ಅಲ್ವಾ? ಹಾಗೆ ಅಂಥವರು ಒಂದು ವೇಳೆ ನಮಗೆ ದರ್ಶನ ಮಾಡಬೇಕು ಅಂತ ಇದ್ರೆ, ಅವರಲ್ಲಿ ಕೆಲವು ಸಲ ಸಂಭಾಷಿಸಬೇಕು ಅಂತಿದ್ರೆ ತಪ್ಪ ಗುರುಗಳೇ? ನಿನ್ನ ಪುಣ್ಯವೇ ಪೂರ್ತಿಯಾಗಿ ಹೋಯ್ತು ಅಲ್ಲವೇ? ಪೂರ್ತಿ ಆಯ್ತು. ಇನ್ನು ಮತ್ತೆ ಪಾಪ ಕೆಲಸ ಮಾಡಬೇಡ, ಬಿಡು. ನನ್ನ ಒಂದು ಸಣ್ಣ ಉಪ ಪ್ರಶ್ನೆ ಉಂಟು ಗುರುಗಳೇ. ಉತ್ತರ ಹೇಳುವುದಿಲ್ಲ. ಈ ತಪಸ್ಸನ್ನ ಮಾಡಿ ಉತ್ತರ ಸಿದ್ಧಿಗಳಿಸಿದ ಹೇಳುವುದಕ್ಕೆ ನನಗೊಂದು ಮಾನಸಿಕವಾದಂತಹ ಸಮಾಧಾನ ಆಗ್ತಿರ್ಬೇಕು. ಮನಸ್ಸಿಗೆ ಸಮಾಧಾನವಾದಾಗ ಕೇಳು. ಅದಕ್ಕೂ ಮೊದಲು ರಾಮನನ್ನ ಕಾಣಿಸು. ನಿನ್ನ ಪ್ರಶ್ನೆ 1000 ಇರಲಿ, ರಾಮನ 2000 ಇರಲಿ ಪ್ರಶ್ನೆ. ನೀನು 2000 ಪ್ರಶ್ನೆ ಕೇಳಿದ್ರೆ 4000 ಉತ್ತರ ಅಲ್ವೇ? ನನ್ನ ಹತ್ರ ಕಮ್ಮಿ ಇದೆ ಅಂತ ತಿಳಿಬೇಡ. ಹಾಗಂತ ಇವರನ್ನ ಕಮ್ಮಿ ಮಾಡಬೇಕು ಎನ್ನುವುದು ಆಲೋಚನೆ ಮಾಡಬೇಡ. ನಾನು ಕಮ್ಮಿ ಆಗುವುದು ಯಾವಾಗ? ನಾನು ಏನನ್ನು ಅಪೇಕ್ಷಿಸಿ ಬಂದಿದ್ದೇನೋ ಅದಕ್ಕೆ ನೀನು ಅವಕಾಶ ಮಾಡಿಕೊಡದೇ ಇರುವಾಗ ನನ್ನನ್ನ ಸಣ್ಣ ಮಾಡುವುದಕ್ಕೆ ಅಂತ ನೀನು ಹೊರಟ್ರೆ ಆಗ್ತದೆ. ಯಾರಿಗಾದ್ರೂ ಸಾಧ್ಯವ? ಅಲ್ಲ, ತಿಳಿಬೇಕು. ನೀವು ಸಣ್ಣವರಿಗೆ ಸಣ್ಣವರು, ದೊಡ್ಡವರಿಗೆ ದೊಡ್ಡವರು. ನೀನು ಬಾಯಿದೆರೆಯಾಗಿ ಹೇಳುವವು. ನಾನು ನಿನ್ನ ಈ ಒಳಗಿನ ಭಾವವನ್ನ ಗ್ರಹಿಸಬಲ್ಲೆನೋ? ಏನಾದ್ರೂ ಮಾಡಿ ಈ ದೂರ್ವಾಸನನ್ನ ತಡೆದ್ರೆ ಕ್ಷಣ ಅಂತ ನಿನಗೆ ಗೊತ್ತುಂಟು. ಅಷ್ಟು ಹೊತ್ತಿಗೆ ಅಣ್ಣ ಬಂದ್ರೆ ಅಂದ್ರೆ ರಾಮನನ್ನು ಮುಂದಿಟ್ಟುಕೊಂಡು ನನ್ನನ್ನು ಕಾಯಿಸುವವರೆಗೆ ಮನಸ್ಸು ಮಾಡ್ತೀಯ. ಪೂಜ್ಯರೇ, ತಾವು ಅರೆಕ್ಷಣ ವಿಶ್ರಮಿಸಿದರೆ ಮತ್ತೆ ಅರೆ ಮಾಡಬೇಡ. ಸಣ್ಣ ವಿಷಯವನ್ನುಂಟು. ಈ ತಪಸ್ವಿಗಳಿಗೆ ಸಿಟ್ಟು ಯಾಕೆ ಬರುತ್ತದೆ? ನಿಮ್ಮಂತವ್ರನ್ನ ಅಲ್ಲವೇ ಗುರುಗಳೇ? ಅವರಿಗೆ ಅಧಿಕ ಪ್ರಸಂಗಗಳನ್ನು ಕಡೆ ಅವರು ಯಾವುದು ನನ್ನ ಇಷ್ಟವೋ ಅದನ್ನು ಪೂರೈಸುವುದಕ್ಕೆ ಬಿಡದೇ ಇದ್ರೆ ಅಂಥವರನ್ನು ಕಂಡ ಸಿಟ್ಟು ಬರ್ತದೆ. ಈಗ ರಾಮ ಬರಲಿ, ನಿನ್ನ ಮೇಲೆ ಬಂದು ಸಿಟ್ಟು ಹೋಗಿಬಿಡ್ತೇನೆ. ರಾಮ ಎಂಬ ಪ್ರೀತಿ ನಾನಲ್ಲಿ ಮಾತಾಡ್ತೇನೆ. ಅದಕ್ಕೆ ನೀನು ಷಟ್ಟು ವೈರಿಗಳನ್ನ ಮೀರಿದವರು ಮಹಾ ತಪಸ್ವಿಗಳು. ನಿನಗೆ ಏನು ಹೇಳ್ಬೇಕು? ಷಡ್ವೈರಿಗಳನ್ನ ಮೀರಿದವರು ಅಂತ ಹೇಳ್ತೀಯ. ಸಿಟ್ಟು ಬಂದು ನಾನು ಕುಣಿದಾಡ್ತಾ ಇದ್ದನ್ನು ನೋಡ್ತಾ ಇದ್ದೀನಿ. ನಿನಗೆ ಏನಾಗಿದೆ ಇವತ್ತು? ನಿನಗೆ ಆಗಾಗ ಏನೇನೋ ಆಗ್ತದೆ ಅಂತ ಕೇಳಿದ್ದೇನೆ ನಾನು. ರಾಮ ಕಾಡಿಗೆ ಅಂತ ಹೊರಟಾಗ ಏನೋ ಆಗಿತ್ತಂತೆ. ಯಾರಿಗೆ? ಗುರುಗಳೇ, ಅದು ಬಹಳ ರಹಸ್ಯವಾದ ಕಥೆ. ಮಾಡಿದ ಮಾತೆಂತದ್ದು ಇಲ್ಲ, ಆಗುದಿಲ್ಲ. ತಂದೆಯನ್ನೇ ಕಳೆದು ಬಿಡ್ತೇನೆ ಅಂತ ಹೊರಟಿದ್ದೆ. ತಪ್ಪು ಅಂತ ನಮ್ಮ ಅಣ್ಣ ಹೇಳಿದ ಗುರುಗಳೇ. ನಾನು ಹೇಳುವುದಕ್ಕೆ ಹೊರಟದ್ದೇ. ಭರತನನ್ನ ಕಂಡಾಗ ನೇರಳೆ ಹೆಣ್ಣು ನೆನಪಾಗಿದೆ. ಚಿತ್ರಕೂಟದಲ್ಲಿ ಗುರುಗಳೇ, ನಿಮಗೆ ಗೊತ್ತಿಲ್ಲ.